ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವುದಕ್ಕೆ ಅಂತ ಸಾಕಷ್ಟು ಸಮಿತಿಗಳು ರಚನೆ ಆಗಿವೆ. ಅಲ್ಲದೆ ಸಮಿತಿಗಳು ನೀಡಿದ ವರದಿ ಆಧರಿಸಿ ಸರ್ಕಾರಗಳು ಆಗಿಂದಾಗೆ ಪಂಚಾಯತ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ. ಇತ್ತೀಚೆಗೆ ಪಂಚಾಯತ್ ವ್ಯವಸ್ಥೆಯನ್ನ ಸಂಪೂರ್ಣ ಸುಧಾರಿಸುವ ನಿಟ್ಟಿನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದ ಸಮಿತಿಯನ್ನ ರಚಿಸಲಾಗಿತ್ತು. ಆ ಸಮಿತಿ ನೀಡಿದ ವರದಿ ಅನ್ವಯ ರಾಜ್ಯ ಸರ್ಕಾರ ತನಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿದ್ದುಪಡಿ ಮಾಡಿ ತರಾತುರಿಯಲ್ಲಿ ವಿಧೇಯಕ ಪಾಸ್ ಮಾಡಿಸಿಕೊಂಡು ಚುನಾವಣೆ ನಡೆಸಿತು. ಈಗ ನಡೆದಿರೋ ಪಂಚಾಯಿತಿ ಚುನಾವಣೆಯಲ್ಲಿ ಗೊಂದಲ ಉಂಟಾಗಿದೆ. ಒಂದು ಪಂಚಾಯಿತಿಯಲ್ಲಿ ಗುಂಪು ವಾರ್ಡ್ ಇದ್ರೆ ಅಲ್ಲಿ ಬೇರೆ ಬೇರೆ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲು ಕೊಟ್ಟು ಆ ಊರಲ್ಲಿ ಸಾಮಾನ್ಯ ವರ್ಗಕ್ಕೂ ಒಂದು ಸ್ಥಾನ ಕೊಟ್ಟಿದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿ ಗಳಿಸಿರೋ ಮತಕ್ಕಿಂತ ಮೀಸಲು ಪಡೆದು ಸ್ಪರ್ಧಿಸಿರೋ ಅಭ್ಯರ್ಥಿ ಹೆಚ್ಚು ಮತ ಗಳಿಸಿದ್ರೆ ಸಾಮಾನ್ಯ ವರ್ಗದ ವಾರ್ಡ್ಗೂ ಕೂಡ ಮೀಸಲು ಅಭ್ಯರ್ಥಿನೇ ಗೆಲುವು ಸಾಧಿಸಿದ್ದಾರೆ ಅಂತ ಘೋಷಿಸಲಾಗಿದೆ. ಇದೀಗ ಇದು ಗೊಂದಲಕ್ಕೆ ಕಾರಣವಾಗಿದೆ. ಮೀಸಲಾತಿ ವಿಚಾರದಲ್ಲಿ ಎಲ್ಲವೂ ಪಾರದರ್ಶಕವಾಗಿ ನಡೆದಿದೆ. ರಿಸರ್ವೇಶನ್ ಹಾಗೂ ಲಾಟ್ ಸಿಸ್ಟಮ್. ನನಗೆ ಬಂದಂಥ ಫೀಡ್ಬ್ಯಾಕ್ ಪ್ರಕಾರ ಎಲ್ಲ ರೀತಿಯಿಂದಲೂ ಯಾರು ಪಾಲ್ಗೊಂಡಿದ್ರೋ ಆ ಪ್ರಾಸೆಸ್ನಲ್ಲಿ, ಯಾರು ಪಂಚಾಯತಿ ಮೆಂಬರ್ ಇದ್ದಾರೋ ಅವರೆಲ್ಲರೂ ಸಮಾಧಾನ ಪಟ್ಕೊಂಡಿದ್ದಾರೆ. ನನಗೆ ಸಿಗಲಿಲ್ಲ, ಜನರಲ್ಗಾಗಲಿಲ್ಲ ಅಥವಾ ಇಂಥ ರಿಸರ್ವೇಷನ್ಗಾಗಲಿಲ್ಲ ಅನ್ನೋ ನೋವು ಅವನ್ನ ನಿಲ್ಬಹುದು. ಆದರೆ ಇದು ಕಾನೂನಿಗೆ ತಪ್ಪಾಗಿದೆ ಅಥವಾ ಇಲ್ಲಿ ಪಾರದರ್ಶಕವಾಗಿ ಮಾಡಲಿಲ್ಲ, ಇಲ್ಲಿ ಅವರಿಗೆ ಅನುಕೂಲ ಮಾಡಿದರು, ಈ ರೀತಿಯಾಗಿರ್ತಕ್ಕಂಥ ಒಂದು ವರದಿನೂ ಸಹಿತ, ಒಂದು ಕಂಪ್ಲೇಂಟು ಸಹಿತ ನಮ್ಮ ಗಮನಕ್ಕೆ ಬಂದಿಲ್ಲ. ಬಿದ್ದಂಥ ವರ್ಗದ ಮೇಲೆ ರೀ ಜನರಲ್ ಸೀಟ್ ನಾವು ಜನರಲ್ನಾಗ ಆಯ್ಕೆ ಆಗಿದ್ದೆ. ಆಯ್ಕೆಯಾಗಿ ನಾವೆಲ್ಲ ಬಣ್ಣಾಗಿನ ಹಚ್ಕೊಂಡು ನಾವು ಮನೆ ಕಡೆ ಬರ್ಕೊಡ್ದ ನಮ್ಗಿಂತ ಒಂದು 4 ಕೋಟಿ ಜಾಸ್ತಿ ತೊಗೊಂಡ್ಕಾರ ಇಲ್ಲ ನಮ್ದು ಆಯ್ಕೆ ಆತಂತ ಹೇಳ್ಕಾರ ಅವ್ರ ಚುನಾವಣೆ ಅಧಿಕಾರಿಗಳೆಲ್ಲ ಅವ್ರದ್ದು ಅಭ್ಯರ್ಥಿ ಆಯ್ಕೆ ಆಗೈತೆ ಅಂತ ಹೇಳಿಕಾರ ಕಳಿಸಿದ್ರು ಮನೆಗೆ. ಕೌಂಟಿಂಗ್ನಾಗ ಜನರಲ್ 11 ಮಂದಿ ಕೌಂಟಿಂಗ್ ಜನರಲ್ನಾಗ ಪೈಪೋಟಿ ಮಾಡಿದ್ರೆ ಅದರೊಳಗೆ ನಾನು ಅವ್ರಕ್ಕಿಂತ 100 ಲೀಡ್ ಇದ್ದೆ. 100 ಲೀಡ್ ಇದ್ದಕ್ಕಾರ ಆಯ್ಕೆ ಆಯ್ತಂತೇಳಿ ನಮ್ಮ ಎದ್ದು ಎಲ್ಲ ಬಣ್ಣಾಗಿನ ಹಚ್ಕೊಡ್ದ. ಇಲ್ಲಪ್ಪ ಹಂಗೆ ಬರಂಗಿಲ್ಲ, ವರ್ಗದ ಮಹಿಳೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ. ಪಾಗೋಜಿ, ಈಗ ಮೀಸಲಾತಿ ಗೊಂದಲ ಫಲಿತಾಂಶದಲ್ಲೂ ಗೊಂದಲವನ್ನ ಸೃಷ್ಟಿಸಿದೆ. ಈ ಗೊಂದಲ ಬರೀ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸ್ಪರ್ಧಿಸಿರುವ ಕಣಕ್ಕಷ್ಟೇ ಸೀಮಿತವಾಗಿದೆಯಾ ಅಥವಾ ಎಲ್ಲಾ ಕಣಗಳಿಗೂ ಈ ಗೊಂದಲ ಹರಡಿದೆಯಾ? ಸಂಗೀತ, ಇತ್ತೀಚೆಗೆ ನಡೆದಿರುವಂತಹ ಏನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನು ರಾಜ್ಯ ಸರ್ಕಾರ ಒಂದು ನಿಯಮಗಳನ್ನು ಏನು ಮಾಡ್ತಾ 1993ರಿಂದ ಏನು ನಿಯಮ ಮಾಡ್ಕೊಂಡು ಬರ್ತಾ ಇದೆ, ಅದರಲ್ಲಿ ಕೆಲವೊಂದು ಗೊಂದಲಗಳಿರುವಂತದ್ದು. ಪ್ರಮುಖವಾಗಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿರುವಂತಹ ಗುಂಪು ವಾರ್ಡ್ ವ್ಯವಸ್ಥೆ ಏನಿದೆ, ಅದರಿಂದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಒಂದು ರೀತಿಯ ಹಿನ್ನಡೆ ಆಗ್ತಾ ಇರುವಂತದ್ದು, ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ಅಂದ್ರೆ ಒಂದು ಗ್ರಾಮದಲ್ಲಿ 3 ವಾರ್ಡ್ಗಳಿದ್ದರೆ ಅಲ್ಲಿ SC ವರ್ಗಕ್ಕೆ 1, ಮತ್ತೆ ಅ ವರ್ಗಕ್ಕೆ 1, ಮತ್ತೆ ಸಾಮಾನ್ಯ ವರ್ಗಕ್ಕೆ 1 ಸ್ಥಾನವನ್ನ ಮೀಸಲಿಟ್ರೆ ಅಲ್ಲಿ SC ವರ್ಗದ ಅಭ್ಯರ್ಥಿ SC ವರ್ಗದ ಅಭ್ಯರ್ಥಿ ವಿರುದ್ಧ ಗೆದ್ರೆ ಅವರನ್ನ ಅಲ್ಲಿ ಆಯ್ಕೆ ಮಾಡುವಂತದ್ದು, ಮತ್ತು ಅ ವರ್ಗದ ಅಭ್ಯರ್ಥಿ ವರ್ಗದ ಇನ್ನೊಬ್ಬ ಅಭ್ಯರ್ಥಿ ವಿರುದ್ಧ ಗೆಲುವು ಸಾಧಿಸಿದ್ರೆ ಅವರನ್ನ ಆಯ್ಕೆ ಮಾಡುವಂತದ್ದು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಯ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಏನು ಚುನಾವಣಾ ಆಯೋಗ ಏನು ಮಾಡ್ಕೊಂಡಿದೆ ಅಂದ್ರೆ, ಅ ವರ್ಗ ಮತ್ತು SC ವರ್ಗದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಿಂತ ಹೆಚ್ಚಿನ ಮತ ಪಡೆದು ಸೋತಿದ್ರೂ ಕೂಡ ಅವರೇ ವಿನ್ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಇದು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ. ರಾಜ್ಯದ ಅನೇಕ ಗ್ರಾಮಗಳಲ್ಲಿ ಈ ರೀತಿಯ ಒಂದು ಚುನಾವಣಾ ಫಲಿತಾಂಶ ಬಂದಿರುವಂತದ್ದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಕೇಳ್ತಾ ಇರುವಂತದ್ದು ಅವರಿಗೆ ಪ್ರತ್ಯೇಕವಾದ ಮೀಸಲು ಕ್ಷೇತ್ರಗಳನ್ನ ಇಟ್ಟು, ಮತ್ತೆ ಏನು ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ 50% ಏನು ಮೀಸಲಾತಿ ಅವರ ಆಯಾ ವರ್ಗಗಳಿಗೆ ಏನು ಸಿಗತ್ತೆ, ಅದನ್ನು ಮೀರಿಯೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸ್ಪರ್ಧಿಸಿರುವಂತಹ ಕ್ಷೇತ್ರಗಳಿಗೆ ಅವರನ್ನ ಆಯ್ಕೆ ಮಾಡಿದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗತ್ತೆ. ಇದು ಸರ್ಕಾರದ ನಿಯಮ ಸರಿ ಇಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವಂತ ಸರ್ಕಾರ ಇಲ್ಲಿ
ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಪರವಾಗಿ ಯಾಕೆ ಈ ರೀತಿಯ ಒಂದು ಧೋರಣೆಯನ್ನ ತಾಳ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಏನು ರಮೇಶ್ ಕುಮಾರ್ ಅವರ ಏನು ಸಮಿತಿಯನ್ನು ನೇಮಕ ಮಾಡಿತ್ತು ಪಂಚಾಯತ್ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದಕ್ಕೆ, ಆ ವರದಿ ಆ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಆಗಿದೆ. ಅವರು ಕೆಲವೊಂದು ಶಿಫಾರಸುಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಸಿಂಗಲ್ ಮೆಂಬರ್ ವಾರ್ಡ್ ಏನು ಈಗ BBMP ಆಗಿರ್ಬೋದು ಮತ್ತೆ ನಗರಸಭೆಗಳಲ್ಲಿ ಏನು ವ್ಯವಸ್ಥೆ ಇದೆ ಆ ರೀತಿಯ ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು. ಯಾವ ಕ್ಷೇತ್ರಕ್ಕೆ ಯಾವ ವರ್ಗದ ಅಭ್ಯರ್ಥಿ ಸ್ಪರ್ಧೆ ಮಾಡಿರ್ತಾರೆ ಆಯಾ ವರ್ಗಕ್ಕೆ ಮಾತ್ರ ಆಯಾ ವಾರ್ಡ್ಗೆ ಮಾತ್ರ ಅವರನ್ನ ಆಯ್ಕೆ ಮಾಡುವಂತ ವ್ಯವಸ್ಥೆ ಜಾರಿಗೆ ಬರಬೇಕು. ಅಂದಾಗ ಮಾತ್ರ ಮೀಸಲು ಕ್ಷೇತ್ರಗಳ ಅಭ್ಯರ್ಥಿ ಮೀಸಲು ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ, ಸಾಮಾನ್ಯ ವರ್ಗದ ಕ್ಷೇತ್ರದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಇದರಿಂದ ಯಾವ ವರ್ಗಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆದರೆ ಹಿಂದಿನ ಅಧಿವೇಶನದಲ್ಲಿ ಸರ್ಕಾರ ತನಗೆ ಅಗತ್ಯ ಇರುವಂತಹ ಕೆಲವೊಂದು ತಿದ್ದುಪಡಿಗಳನ್ನು ಮಾತ್ರ ಮಾಡಿಕೊಂಡು ವಿಧೇಯಕವನ್ನ ಪಾಸ್ ಮಾಡಿಕೊಂಡಿರುವಂತದ್ದು. ಅಂದ್ರೆ ಅಧ್ಯಕ್ಷರ ಅವಧಿ 5 ವರ್ಷ ಮಾಡಿಕೊಳ್ಳುವಂತಹ ಒಂದು ಏನು ವಿಶೇಷ ಇದನ್ನ ತಂದ್ರು ಅದನ್ನ ಮಾತ್ರ ಜಾರಿಗೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಸುಮಾರು 80ರಷ್ಟು ತಿದ್ದುಪಡಿಗಳನ್ನ ರಮೇಶ್ ಕುಮಾರ್ ವರದಿ ಸೂಚಿಸಿದೆ. ಅದರಲ್ಲಿ ಕೇವಲ 3 ತಿದ್ದುಪಡಿಗಳನ್ನ ಮಾತ್ರ ಸರ್ಕಾರ ಮಾಡಿರುವಂತದ್ದು. ಇನ್ನೂ ಸುಮಾರು 77ರಷ್ಟು ತಿದ್ದುಪಡಿಗಳು ಹಾಗೆ ಇದಾವೆ. ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕನ್ನುವಂತ ಮನವಿಯನ್ನು ಕೂಡ ರಮೇಶ್ ಕುಮಾರ್ ಸಮಿತಿಯ ಸದಸ್ಯರು ಕೂಡ ಮಾಡಿರುವಂತದ್ದು. ಏನು ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಜಯ ಗಳಿಸಿದ್ರು ಕೂಡ ಅವರಿಗೆ ಅನ್ಯಾಯ ಆಗತ್ತೆ, ಅದನ್ನ ಸರಿಪಡಿಸಬೇಕು ಅನ್ನುವಂತ ಒಂದು ವಾದವನ್ನ ಮತ್ತು ಆ ರೀತಿಯ ಒಂದು ಮನವಿಯನ್ನು ಕೂಡ ಈ ವರ್ಗ ಮಾಡಿದೆ. ಏನು ಜುಲೈನಲ್ಲಿ ನಡೀತಾ ಇರುವಂತಹ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಸರ್ಕಾರ ಈ ವ್ಯವಸ್ಥೆಗೆ ತಿದ್ದುಪಡಿ ತರುವಂತಹ ಒಂದು ಪ್ರಯತ್ನ ಮಾಡ್ತದೆ ಅನ್ನುವಂತ ಒಂದು ವಿಶ್ವಾಸ ಈ ಗೆದ್ದು ಸೋತಿರುವಂತಹ ಅಭ್ಯರ್ಥಿಗಳಲ್ಲಿದೆ. ಸಂಗೀತ, ಧನ್ಯವಾದ ಪಾಗೋಜಿ. ಇದಿಷ್ಟು